ಇಷ್ಟು ಸುಂದರವಾಗಿ ಇರೋದೇ ನೆಂತಪ್ಪ. ಇನ್ನು ಇಷ್ಟು ಸುಂದರವಾಗಿ ಹುಟ್ಟಿರೋದೇ ನೆಂತಪ್ಪ. ಯಾಕೆ ಯಾರು ನನಗೆ ಹೆಣ್ಣು ಕೊಡ್ತಿಲ್ಲ? ನಿಮ್ಗಿಂತ ಸುಂದರವಾಗಿಲ್ವಾ ನಾನು? ನೋಡಿ ಫ್ರೆಂಡ್ಸ್, ನಮ್ಮನೇಲಿ ನಮ್ಮಪ್ಪ ನನ್ಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಬಾಲ್ ತಂದ್ಕೊತೈತೆ. ನೋಡಿದ್ರೆ ಆಟ ಆಡಕ್ಕೆ ನಾನಂತ ಬನ್ನಿ ಅಂತ ಹೇಳಿದ್ರೆ ಒಬ್ರು ಬರ್ತಾ ಇಲ್ಲ. ಇಲ್ಲೊಂದ್ ಮಕ್ಳು ಇಲ್ಲ ಆಟ ಆಡಕ್ಕೆ ನನ್ ಜೊತೆ. ಏನ್ ಮಾಡೋದು ಹೇಳಿ? ಆಟ ಆಡಕ್ಕೆ ಯಾರಿಲ್ಲ, ನಾನು ಒಬ್ಳೆ ಹಿಂಗೆ ಬಾಲ್ ಇಟ್ಕೊಂಡು ಆಟ ಆಡ್ಬೇಕು. ಬೇಜಾರಾಗುತ್ತೆ. ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ನಮ್ಮ ಅಪ್ಪನೂ ಬಾ ಆಟ ಆಡೋಣ ಅಂತ ಹೇಳಿದ್ರೆ ಬರೋದೇ ಇಲ್ಲ. ಅಯ್ಯೋ, ಎಲ್ಲರೂ ಎಲೆ ತಿಂತಾರಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ ಗಿಡದಲ್ಲಿ ಎಲೆ ಕಿತ್ಕೊಂಡ್ ತಿಂತಾ ಇದ್ದೆ. ನೋಡಿದ್ರೆ ಮೆಲ್ಲೆ ನೋಡ್ಬಿಟ್ಟಿದ್ದಾನೆ ನಮ್ಮಪ್ಪ. ಈಗ ನೋಡಿದ್ರೆ ಬಾಯಿಗೆ ಬಂದಂಗ್ ಬೈತಾ ಇದ್ದೇನೆ. ನಿದ್ದೆ ಬೇರೆ ಬರ್ತಾ ಇದೆ. ಏನ್ ಮಾಡೋದು ಏನು? ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ನಮ್ಮಪ್ಪಾಜಿನ ನೋಡಿ ಇದೆಲ್ಲ ಎಲ್ಲಿ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಒಂದ್ ಮಾತನ್ನ ಕಾಪಾಡಕ್ಕೋಸ್ಕರನೇ ನಾವು ಉದ್ಧಾರ ಆಗದೆ ಬದುಕ್ತಾ ಇದ್ದೀನಿ. ನಮ್ಮಮ್ಮ ನಂತರದೇ ಗೊಂಬೆ ತಗೊಬಂದೈತೆ. ಮಾಡ್ತೀನಿ ಇವತ್ತು, ತದ್ದೆ ಎಸಿತೀನಿ ಇದನ್ನ ಫಸ್ಟು. ಇದೇನಾದ್ರೂ ಮಾಡಿ ಹಾಳು ಮಾಡ್ಬೇಕು. ನಂತರದೇ ಗೊಂಬೆ ತರ್ತೀರಾ? ನಾನೊಬ್ಳೇ ಇರ್ಬೇಕು ಮನೇಲಿ, ಬೇರೆ ಯಾವ್ದು ಇರಬಾರ್ದು. ನಂತರ ಎಲ್ಲ ಕಚ್ಚಿ ಕಚ್ಚಿ ಎಸಿತೀನಿ. ಇವಾಗ ಹೊರಗಡೆ ತಗೊಂಡೋಗಿ ಎಸಿತೀನಿ. ಇದು ಹಾಳು ಮಾಡ್ಲೇಬೇಕು ಇವಾಗ. ನಂತರ ಗೊಂಬೆ ತರ್ಲೇಬಾರ್ದು, ನಮ್ಮ ಮನೆ ಒಳಗಡೆನೆ ಇರಬಾರ್ದು. ನೋಡಿ, ಈ ಬರೀ ನಂತರನೇ ಐತಿ ಇದು ಗೊಂಬೆ. ನಮ್ಮಮ್ಮ ನಂತರದೇ ಗೊಂಬೆ ತಗೊಬಂದೈತೆ. ಮಾಡ್ತೀನಿ ಇವತ್ತು, ತದ್ದೆ ಎಸಿತೀನಿ ಇದನ್ನ ಫಸ್ಟು. ನೋಡಿ ಫ್ರೆಂಡ್ಸ್, ಮೆಡಿಟೇಷನ್ ಯಾವ ತರ ಮಾಡ್ತೀನಿ ಅಂತ ನಾನು. ಇವೆಲ್ಲ ಮಾಡ್ಬೇಕು ಮೆಡಿಟೇಷನ್. 8 ಗಂಟೆಗಂತ ಮಾಡ್ಕೊಳ್ಳೋದಲ್ಲ ಫ್ರೆಂಡ್ಸ್. ನಾನ್ ನೋಡಿ ಬೆಳಗ್ಗೆನೆ ಬೇಗ ಎದ್ದು ಯಾವ ತರ ಮೆಡಿಟೇಷನ್ ಮಾಡ್ತಾ ಇದೀನಿ ಅಂತ ನೋಡಿ ಫ್ರೆಂಡ್ಸ್. ಮೆಡಿಟೇಷನ್ ಯಾವ ತರ. ಅಯ್ಯೋ, ಏನ್ ಫೋಟೋ ತೆಗಿತಾನೋ ಏನೋ. ದಿನ ಪೋಸ್ ಕೊಟ್ಟು ಸಾಕಾಯ್ತು. ಒಂದ್ ಫೋಟೋನು ಕರೆಕ್ಟಾಗಿ ತೋರ್ಸಿಲ್ಲ ಅವನು. ಯಾವಾಗ ತೆಗಿತಾನೋ ಏನೋ.